ವಿಶ್ವ ಭಾರತ ಬೌದ್ಧ ಮಹಾಸಭಾ, ಉಪಾಸಿಕಾ ಆಂಡ್ ಉಪಾಸಕಾ ಚಾರಿಟಬಲ್ ಟ್ರಸ್ಟ್ ಮತ್ತು ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಮಾಂಕ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 888 ಅಡಿ ಎತ್ತರದ ಭಗವಾನ್ ಬುದ್ಧರ ಮೂರ್ತಿ ನಿರ್ಮಾಣ ಯೋಜನೆ ಮತ್ತು ಪಂಚಶೀಲ ಪಾದಯಾತ್ರೆ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಏಪ್ರಿಲ್ 27ರಂದು ಬೆಳಗ್ಗೆ 10:30ಕ್ಕೆ ಬೆಂಗಳೂರಿನ ನಾಗಸೇನಾ ಬುದ್ಧ ವಿಹಾರದಲ್ಲಿ ಆಯೋಜಿಸಲಾಗಿದೆ ಎಂದು ಭಾರತೀಯ ಬೌದ್ಧ ಮಹಾಸಭಾದ ಜಿಲ್ಲಾಧ್ಯಕ್ಷ ಎಂಸಿ ಶಿವರಾಜ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಾಮರಾಜನಗರದ ನಳಂದಾ ಬುದ್ಧ ಮಹಾವಿಹಾರದಲ್ಲಿ 26 ಎಕರೆ ಪ್ರದೇಶದಲ್ಲಿ ಭಗವಾನ್ ಬುದ್ಧರ ಮೂರ್ತಿ ನಿರ್ಮಿಸಲಾಗುವುದು. ಈ ಹಿನ್ನೆಲೆ ಮೇ ತಿಂಗಳಿಂದ ಬೆಂಗಳೂರಿನಿಂದ ನಳಂದಾ ಬುದ್ಧ ಮಹಾವಿಹಾರದವರೆಗೆ 1500 ಕಿಲೋಮೀಟರ್ಗಳ ವಿಶ್ವಶಾಂತಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಪಂಚಶೀಲ ಪಾದಯಾತ್ರೆ ಮಾಡಲಾಗುವುದು ಎಂದರು. ಶ್ರೀಲಂಕಾದ ಅನುರಾಧಪುರಿಯ ಮಿರಿಸವಿಟಿಯ ವಿಹಾರಾಯದ ಭಂತೆ ಈತಲ್ ವೇತುನವೆ ಜ್ಞಾನತಿಲಕ ಥೇರೋ, ಆದಿಚುಂಚನಗಿರಿ ಪೀಠಾಧಿಪತಿ ಶ್ರೀ ಡಾ. ನಿರ್ಮಲಾನಂದನಾಥ ಮಹಾಸ್ವಾಮೀಜಿ, ಮಹಾಬೋಧಿ ಸೊಸೈಟಿಯ ಭಂತೆ ಆನಂದ ಥೇರೋ, ಉರಿಲಿಂಗ ಪೆದ್ದೀಶ್ವರ ಮಠದ ಶ್ರೀ ಜ್ಞಾನಪ್ರಕಾಶ ಮಹಾಸ್ವಾಮೀಜಿ ಸೇರಿದಂತೆ ವಿವಿಧ ಬೌದ್ಧ ಭಿಕ್ಕುಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸುವರು ಎಂದು ಹೇಳಿದರು. ನಮ್ಮ ಚಾಮರಾಜನಗರ ಜಿಲ್ಲೆಯ ನಳಂದ ಬೌದ್ಧ ವಿಶ್ವವಿದ್ಯಾನಿಲಯ ಒಂದು ಸಂಸ್ಥೆ ಇದೆ, ತಮಗೆ ಗೊತ್ತಿದೆ. ಅಲ್ಲಿ 25 ಎಕರೆಗೂ ಮೀರಿ ಹೆಚ್ಚಿನ ಒಂದು ಪ್ರದೇಶದಲ್ಲಿ ನಳಂದ ಬೌದ್ಧ ವಿಶ್ವವಿದ್ಯಾನಿಲಯ ಸ್ಥಾಪಿತ ಆಗಿದೆ. ಒಂದು ಕಟ್ಟಡ ಪ್ರಾರಂಭ ಹಂತದಲ್ಲಿ ಆಗಿದ್ದು, ಇನ್ನು 12 ಕಟ್ಟಡಗಳು ಅದೇ ರೀತಿಯ ಹಿಂದಿನ ನಳಂದ ಏನು ಯುಪಿಯಲ್ಲಿ ಇದ್ದಂಥ ನಳಂದದ ನೆನೆಸುವಂಥ ಒಂದು ವಿಶ್ವವಿದ್ಯಾನಿಲಯ ಇಲ್ಲಿ ಸ್ಥಾಪನೆ ಆಗಬೇಕು ಅಂತ ಹಿನ್ನೆಲೆಯಲ್ಲಿ ಆಗಿರುವಂಥದ್ದು. ಇಲ್ಲಿ ಒಂದು ವಿಶ್ವ ಬೌದ್ಧ ಮಹಾಸಮ್ಮೇಳನವನ್ನು ಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ. ದೇಶ ವಿದೇಶಗಳಿಂದ ಬೌದ್ಧ ಭಿಕ್ಷುಗಳು, ಮಹಾನ್ ನಾಯಕರುಗಳು ಎಲ್ಲರೂ ಆಗಮಿಸುವಂಥ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡುವಂತಹ ಕಾರ್ಯಕ್ರಮ ಇದೇ ತಿಂಗಳ 27 ಅಂದರೆ ಏಪ್ರಿಲ್ 27 ಸೋಮವಾರ ಬೆಂಗಳೂರಿನಲ್ಲಿ ನಾಗಸೇನಾ ಬುದ್ಧ ವಿಹಾರದಲ್ಲಿ ಪ್ರಾರಂಭಗೊಳ್ಳಲಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವಂಥವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಅದಕ್ಕೆ ಪೂರಕವಾಗಿ ನಮ್ಮ ಗುರುಗಳು ಅಂದರೆ ಬೌದ್ಧ ಭಿಕ್ಕುಗಳು ಮತ್ತು ಸ್ವಾಮೀಜಿಗಳು ಎಲ್ಲರೂ ಆಗಮಿಸುತ್ತಿದ್ದಾರೆ. ತಮ್ಮ ಕೈಯಲ್ಲಿ ಕಾರ್ಯಪತ್ರ ಇದೆ ಅಂತೇಳಿ ಭಾವಿಸ್ತಾ ಹೆಚ್ಚಿನ ಒಂದು ವಿಚಾರಕ್ಕಿಂತ ಇಲ್ಲಿ ಪೂಜ್ಯ ಬಂತೆ ಅಂದರೆ ಶ್ರೀಲಂಕಾದ ಬಂತೆಯವರು ಈಗಲ ಜ್ಞಾನತಿಲಕ ಥೇರೋರವರು ಇದ್ದಾರೆ. ಹಾಗೆ ನಮ್ಮ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಡಾಕ್ಟರ್ ನಿರ್ಮಲಾನಂದ ಸ್ವಾಮಿ ಮಹಾಸ್ವಾಮೀಜಿಗಳು ಇರ್ತಾರೆ. ಮತ್ತು ಮಹಾಬೋಧಿ ಸೊಸೈಟಿ ಬೆಂಗಳೂರಿನ ಬಂತೆ ಆನಂದ ಥೇರೋ ಇರ್ತಾರೆ, ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಇರ್ತಾರೆ. ಹೀಗೆ ಭಿಕ್ಷು ಸಂಘಗಳು ಇರ್ತದೆ. ಇದರ ಜೊತೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ನಮಗೆ ಕಳೆದ ವರ್ಷ ಬೌದ್ಧ ಅಕಾಡೆಮಿಯನ್ನು ಮಂಜೂರು ಮಾಡಿಕೊಟ್ಟಿತ್ತು. ನಮ್ಮ ಭಾರತೀಯ ಬೌದ್ಧ ಮಹಾಸಭಾ ಮತ್ತು ಎಲ್ಲ ಬೌದ್ಧ ಸಂಘಟನೆಗಳು ಮತ್ತು ಎಲ್ಲ ಬೌದ್ಧ ಪರ ಇರ್ತಕ್ಕಂಥ ನಾಯಕರು ಎಲ್ಲರ ಒಂದು ಸಮ್ಮುಖದಲ್ಲಿ ಒಂದು ಹೋರಾಟ ನಡೆಸಿದ್ದಕ್ಕಾಗಿ ಸರ್ಕಾರದ ಕಣ್ಣು ತೆರೆದು ಕಳೆದ ವರ್ಷ ಬೌದ್ಧ ಅಕಾಡೆಮಿಯನ್ನು ಮಂಜೂರು ಮಾಡಲಾಗಿತ್ತು. ಇದೇ ಈ ವರ್ಷ ನಾವು ಕೋರಿದ್ದಂತೆ, ಅದು 3-4 ವರ್ಷಗಳಿಂದ ನಾವು ಅದನ್ನೇ ಕೋರುತ್ತಾ ಬಂದಿದ್ದೇವೆ. ಏನು ಅಂತ ಹೇಳಿದ್ರೆ ಬೌದ್ಧರ ಅಭಿವೃದ್ಧಿ ನಿಗಮ ಆಗಬೇಕು ಅಂತ ಹೇಳಿ. ಹಾಗಾಗಿ ಆ ಒಂದು ನಮ್ಮ ಬಯಕೆಯನ್ನು ಮತ್ತು ಕೋರಿಕೆಯನ್ನು ಈಡೇರಿಸಿದ್ದಾರೆ ನಮ್ಮ ಹಾಲಿ ಸರ್ಕಾರದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಎಲ್ಲ ಸಂಪುಟದ ಸದಸ್ಯರುಗಳು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಅವರಿಗೆ ನಾವು ಗೌರವ ಸಮರ್ಪಣೆ ಮಾಡಬೇಕಾಗಿದೆ. ಯಾಕೆಂದರೆ ಒಳ್ಳೆಯ ಕಾರ್ಯಕ್ಕೆ ಬುದ್ಧರಿಗೆ ನಾವು ಹೇಗೆ ಶಾಂತಿ ಸಂದೇಶ ನೀಡಿದ್ದಕ್ಕಾಗಿ ಮಹಾಕಾರುಣಿಕ ತಥಾಗತರನ್ನು ಗೌರವಿಸ್ತೇವೆ, ಹಾಗೆ ಅವರ ಧಮ್ಮ ಕಾರ್ಯಕ್ಕೆ ನೆರವಾಗ್ತಾ ಇರುವಂಥ ಸರ್ಕಾರಕ್ಕೂ ಕೂಡ ಮತ್ತು ಅವರ ಸಹೋದ್ಯೋಗಿಗಳು ಕೂಡ ಗೌರವ ಸಲ್ಲಿಸುವ ನೆಪದಲ್ಲಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಕೂಡ ಆಗ್ತಾ ಇದೆ. ಇಲ್ಲಿ ಈ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ವಿಶ್ವಶಾಂತಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಪಂಚಶೀಲ ಪಾದಯಾತ್ರೆ. ನಾವು ಮೊದಲು ಹಿಂದಿನ ಕಾಲದಲ್ಲಿ ಭಗವಾನ್ ಬುದ್ಧರು ಊರೂರುಗಳಿಗೆ ಬರಿಗಾಲಿನಲ್ಲಿ ನಡೆದು ಧಮ್ಮವನ್ನು ಅಂದರೆ ಸಂದೇಶವನ್ನು, ಶಾಂತಿ ಸಂದೇಶವನ್ನು ಮನೆ ಮನೆಗೆ ತಲುಪಿಸ್ತಾ ಇದ್ರು, ಊರೂರುಗಳಿಗೆ ತಲುಪಿಸ್ತಾ ಇದ್ರು. ಹಾಗಾಗಿ ಈ ರೀತಿಯ ಒಂದು ಪರಂಪರೆ ಮತ್ತೆ ನಾವು ಮುಂದುವರಿಸಬೇಕು ಅನ್ನೋಂಥದ್ದಕ್ಕೋಸ್ಕರ ಈ ವಿಶ್ವಶಾಂತಿಗಾಗಿ ಒಂದು ಪಂಚಶೀಲ ಪಾದಯಾತ್ರೆಯನ್ನು ಬೆಂಗಳೂರಿಂದ ಹಮ್ಮಿಕೊಂಡಿದ್ದೇವೆ. ಇದರ ನೇತೃತ್ವವನ್ನು ನಮ್ಮ
ನಳಂದ ಬೌದ್ಧ ವಿಶ್ವವಿದ್ಯಾನಿಲಯದ ಪೂಜ್ಯ ಬೋಧಿತ ಮಹಾವೀರವರು ವಹಿಸುತ್ತಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಎಲ್ಲ ರೂಪಿಸಲಾಗಿದೆ. ಈ ಕಾರ್ಯಕ್ರಮ 1500 ಕಿಲೋಮೀಟರ್, ಇದೇನಪ್ಪ ಬೆಂಗಳೂರಿನ ಚಾಮರಾಜನಗರ ಅಷ್ಟಿಲ್ವಲ್ಲ ಅಂತೇಳಿ ನಾವು ನೀವು ಭಾವಿಸ್ಬೋದು. ಆದರೆ ಎಲ್ಲ ಸುತ್ತಮುತ್ತಲಿರ್ತಕ್ಕಂಥ ಜಿಲ್ಲೆಗಳು, ತಾಲೂಕುಗಳು, ಹೋಬಳಿ ಕೇಂದ್ರಗಳು, ಹೀಗೆ ಸಾಕಷ್ಟು ಗ್ರಾಮಗಳನ್ನ ಅವೆಲ್ಲನೂ ಕವರ್ ಮಾಡ್ತಾ ಹೋದರೆ ಅದು 1500 ಕಿಲೋಮೀಟರ್ ಸುಮಾರು ಬರ್ತದೆ. ಇದು ಏಪ್ರಿಲ್ ತಿಂಗಳಿಂದ ಪ್ರಾರಂಭ ಆಗಬೇಕಾಗಿದ್ದು ಈಗ ಮೇ ತಿಂಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಒಟ್ಟಾರೆ 22ರಂದು ಚಾಮರಾಜನಗರ ಸಿಗ್ತಾ ಇದೆ. ಬಂಧುಗಳೇ, ಬೆಂಗಳೂರಿನಿಂದ ಚಾಮರಾಜನಗರದವರೆಗೆ ಬೆಂಗಳೂರು, ಕನಕಪುರ, ಮಾಗಡಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಳವಳ್ಳಿ, ಹನೂರು, ಕೊಳ್ಳೇಗಾಲ, ಯಳಂದೂರು, ಟಿ. ನರಸೀಪುರ, ಮಂಡ್ಯ, ನಾಗಮಂಗಲ, ಮೇಲುಕೋಟೆ, ಕೇರ್ಪೇಟೆ, ಪಾಂಡವಪುರ, ಶ್ರೀರಂಗಪಟ್ಟಣ. ಗೋಷ್ಠಿಯಲ್ಲಿ ನಿರ್ದೇಶಕ ಚಲುವಯ್ಯ, ಜಿಲ್ಲಾಧ್ಯಕ್ಷ ಅಂದಾನಿ, ಉಪಾಧ್ಯಕ್ಷರಾದ ಎಸ್ಪಿ ನಾರಾಯಣಸ್ವಾಮಿ, ಮೋಹನ್ ಚಿಕ್ಕಮಂಡ್ಯ, ಪಂಕಜ ವೆಂಕಟೇಶ್ ಇದ್ದರು.